ಕರ್ನಾಟಕದ ಹೃದಯ ಭಾಗ ಅಂತಾನೆ ಪ್ರಸಿದ್ಧವಾಗಿರೋ ಒಂದು ಜಿಲ್ಲೆ ತನ್ನ ಮಣ್ಣಲ್ಲಿ ಸಾವಿರಾರು ವರ್ಷಗಳ ಕಥೆಯನ್ನ ಅಡಗಿಸಿಟ್ಕೊಂಡಿದೆ. ಬನ್ನಿ ಹಾಗಾದ್ರೆ ಇವತ್ತು ನಾವೆಲ್ಲರೂ ಕೊಪ್ಪಳದ ಆಳವಾದ ಇತಿಹಾಸದೊಳಗೆ ಒಂದು ಪಯಣ ಮಾಡೋಣ. ಸರಿ, ಈ ಪಯಣವನ್ನ ಒಂದು ತುಂಬಾನೇ ಕುತೂಹಲಕಾರಿ ಪ್ರಶ್ನೆಯೊಂದಿಗೆ ಶುರು ಮಾಡೋಣ. ನಾವೆಲ್ಲರೂ ರಾಮಾಯಣದ ಕಥೆಯನ್ನ ಕೇಳಿದ್ವಿ, ಆದ್ರೆ ಅದರಲ್ಲಿ ಬರುವ ಪ್ರಮುಖ ಸ್ಥಳವಾದ ಕಿಷ್ಕಿಂಧೆ ಇವತ್ತಿನ ನಕ್ಷೆಯಲ್ಲಿ ಎಲ್ಲಿದೆ ಅಂತ ಯೋಚನೆ ಮಾಡಿದೀರಾ? ಆ ಪ್ರಶ್ನೆಗೆ ಉತ್ತರ ಬೇರೆಲ್ಲೂ ಅಲ್ಲ, ನಮ್ಮ ಕೊಪ್ಪಳದಲ್ಲೇ ಇದೆ. ಹೌದು, ಪುರಾಣದ ಪುಟಗಳಲ್ಲಿ ನಾವು ಓದುವ ಆ ಪೌರಾಣಿಕ ಸಾಮ್ರಾಜ್ಯ ಇದೆಯಲ್ಲ, ಅದು ಇವತ್ತಿನ ಕೊಪ್ಪಳ ಜಿಲ್ಲೆಯಲ್ಲೇ ಇತ್ತು ಅಂತ ನಂಬಲಾಗಿದೆ. ಇದು ಈ ನಾಡಿನ ಶ್ರೀಮಂತ ಇತಿಹಾಸದ ಮೊದಲ ಸಾಕ್ಷಿ ಅಂತಾನೆ ಹೇಳ್ಬೋದು. ಮೊದಲಿಗೆ ಇದರ ಪೌರಾಣಿಕ ಮಹತ್ವ ನೋಡೋಣ. ಯಾಕಂದ್ರೆ ಈ ನಾಡು ನಿಜಕ್ಕೂ ದಂತಕಥೆಗಳ ತವರೂರು. ಇಲ್ಲಿನ ಇತಿಹಾಸ ಎಷ್ಟು ಹಳೇದು ಅಂದ್ರೆ ಇಲ್ಲಿ ನವಶಿಲಾಯುಗದ ಮಾನವ ವಾಸದ ಕುರುಹುಗಳೇ ಸಿಕ್ಕಿವೆ. ಅಂದ್ರೆ ಯೋಚನೆ ಮಾಡಿ, ಮನುಷ್ಯರು ಮೊದಲು ವ್ಯವಸಾಯ ಶುರು ಮಾಡಿ ಒಂದೆಡೆ ನೆಲೆ ನಿಲ್ಲಲು ಆರಂಭಿಸಿದ್ರಲ್ಲ, ಆ ಕಾಲದ ಕುರುಹುಗಳು. ಅಷ್ಟೇ ಅಲ್ಲ, ರಾಮಾಯಣದ ಪ್ರಕಾರ ಇದುವೇ ವಾನರ ರಾಜರಾದ ವಾಲಿ ಸುಗ್ರೀವರ ಸಾಮ್ರಾಜ್ಯ, ಅಂದ್ರೆ ಕಿಷ್ಕಿಂಧೆ. ಇದರರ್ಥ ಪವನಪುತ್ರ ಹನುಮಂತನ ತವರೂರು ಕೂಡ ಇದೆ. ಸರಿ, ಪುರಾಣದ ಕತೆಗಳಿಂದ ಮುಂದೆ ಬಂದು ಇತಿಹಾಸದ ಪುಟಗಳನ್ನ ತಿರುವಿದ್ರೆ ಇಲ್ಲಿ ಅನೇಕ ದೊಡ್ಡ ದೊಡ್ಡ ರಾಜವಂಶಗಳೂ ಆಳ್ವಿಕೆ ನಡೆಸಿವೆ. ಅದೇ ಸಾಮ್ರಾಜ್ಯಗಳ ಯುಗ. ತುಂಗಭದ್ರಾ ನದಿಯ ಸಾಮೀಪ್ಯದಿಂದಾಗಿ ಕೊಪ್ಪಳ ಶತಮಾನಗಳ ಕಾಲ ಒಂದು ಪ್ರಮುಖ ಅಧಿಕಾರ ಕೇಂದ್ರವಾಗಿತ್ತು. ನೋಡಿ, 6ನೇ ಶತಮಾನದಲ್ಲಿ ಬಾದಾಮಿ ಚಾಲುಕ್ಯರು, ಆಮೇಲೆ ಕಲ್ಯಾಣಿ ಚಾಲುಕ್ಯರು ಮತ್ತು ಕೊನೆಗೆ ದಕ್ಷಿಣ ಭಾರತದ ಮಹಾನ್ ಸಾಮ್ರಾಜ್ಯವಾದ ವಿಜಯನಗರದವರೆಗೆ ಅನೇಕರು ಈ ಫಲವತ್ತಾದ ನೆಲವನ್ನು ಆಳಿದ್ದಾರೆ. ಚಾಲುಕ್ಯರ ವಾಸ್ತುಶಿಲ್ಪದ ಕಲೆಗೆ ಒಂದು ಅದ್ಭುತ ಉದಾಹರಣೆ ಬೇಕು ಅಂದ್ರೆ ಅದು ಇಟಗಿಯ ಮಹಾದೇವ ದೇವಾಲಯ. ಅದಕ್ಕೆ ದೇವಾಲಯಗಳ ಚಕ್ರವರ್ತಿ ಅನ್ನೋ ಬಿರುದು ಕೂಡ ಇದೆ. ಇದು ಅವರ ಕಲಾತ್ಮಕತೆಗೆ ಹಿಡಿದ ಕೈಗನ್ನಡಿ ಇದ್ದಾಗೆ. ವಿಜಯನಗರ ಸಾಮ್ರಾಜ್ಯದ ಕಾಲವಂತೂ ಕೊಪ್ಪಳದ ಸುವರ್ಣಯುಗ ಅಂತಾನೆ చెప్పಬಹುದು. ಯಾಕಂದ್ರೆ ಸಾಮ್ರಾಜ್ಯದ ರಾಜಧಾನಿ ಹಂಪಿಗೆ ತುಂಬಾನೇ ಹತ್ರದಲ್ಲಿದ್ದ ಕಾರಣ ಈ ಪ್ರದೇಶ ವ್ಯಾಪಾರ, ಕೃಷಿ ಮತ್ತು ಸಂಸ್ಕೃತಿಯಲ್ಲಿ ಅಪಾರವಾಗಿ ಬೆಳೆಯಿತು. ಈಗ ಒಂದು ಪರಿವರ್ತನೆಯ ಕಾಲ. ವಿಜಯನಗರದ ಪತನದ ನಂತರ ಕೊಪ್ಪಳದ ಆಡಳಿತದಲ್ಲಿ ಒಂದು ದೊಡ್ಡ ಬದಲಾವಣೆಯ ಯುಗ ಶುರುವಾಯಿತು. ವಿಜಯನಗರದ ನಂತರ ಅಧಿಕಾರದ ಸರದಿ ಬದಲಾಯಿತು. ಮೊದಲು ಬಹಮನಿ ಸುಲ್ತಾನರು ಬಂದರು, ನಂತರ ಆದಿಲ್ ಶಾಹಿಗಳು, ಆಮೇಲೆ ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನ್ ಕೂಡ ಈ ಪ್ರದೇಶವನ್ನ ತಮ್ಮ ಹಿಡಿತಕ್ಕೆ ತಗೊಂಡ್ರು. ಕೊನೆಗೆ 1799ರ ನಂತರ ಏನಾಯ್ತು ಅಂದ್ರೆ ಇದು ಬ್ರಿಟಿಷರ ಆಳ್ವಿಕೆಗೆ ಒಳಪಟ್ಟಿತು. ಮುಂದೆ ಹೋಗೋಣ. ಆಧುನಿಕ ಕೊಪ್ಪಳದ ಉದಯ. ಸ್ವಾತಂತ್ರ್ಯ ನಂತರದ ಯುಗದಲ್ಲಿ ಇವತ್ತಿನ ಕೊಪ್ಪಳ ಜಿಲ್ಲೆ ಹೇಗೆ ರೂಪುಗೊಂಡಿತು ಅಂತ ನೋಡೋಣ ಬನ್ನಿ. ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ಮೇಲೆ ರಾಜ್ಯಗಳ ಪುನರ್ರಚನೆ ಆಯ್ತಲ್ವಾ? ಆ ಸಮಯದಲ್ಲಿ ಅಂದ್ರೆ 1956ರಲ್ಲಿ ಕೊಪ್ಪಳ ಪ್ರದೇಶವನ್ನು ಅಧಿಕೃತವಾಗಿ ಅಂದಿನ ಮೈಸೂರು ಅಂದ್ರೆ ಇಂದಿನ ಕರ್ನಾಟಕ ರಾಜ್ಯಕ್ಕೆ ಸೇರಿಸಲಾಯಿತು. ಇದು ಒಂದು ತುಂಬಾನೇ ಪ್ರಮುಖ ಆಡಳಿತಾತ್ಮಕ ಮೈಲಿಗಲ್ಲು. 1997 ಈ ವರ್ಷ ಕೊಪ್ಪಳದ ಇತಿಹಾಸದಲ್ಲಿ ಒಂದು ನಿರ್ಣಾಯಕ ವರ್ಷ ಅಂತ చెప్పಬಹುದು. ಯಾಕಂದ್ರೆ ಇದೇ ವರ್ಷದಲ್ಲಿ ಕೊಪ್ಪಳ ಒಂದು ಪ್ರತ್ಯೇಕ ಜಿಲ್ಲೆಯಾಗಿ ಅಸ್ತಿತ್ವಕ್ಕೆ ಬಂತು. ಹಾಗಾದ್ರೆ ಈ ಹೊಸ ಜಿಲ್ಲೆ ಹೇಗೆ ರಚನೆಯಾಯಿತು? ಇದನ್ನ ಆಗಿನ ರಾಯಚೂರು ಜಿಲ್ಲೆಯಿಂದ ಬೇರ್ಪಡಿಸಲಾಯಿತು ಮತ್ತು ಗದಗ ಜಿಲ್ಲೆಯ ಕೆಲವು ಭಾಗಗಳನ್ನು ಸೇರಿಸಿ ಒಂದು ಹೊಸ ಸ್ವತಂತ್ರ ಆಡಳಿತಾತ್ಮಕ ಜಿಲ್ಲೆಯಾಗಿ ಸ್ಥಾಪನೆ ಮಾಡಲಾಯಿತು. ಕೊನೆಯದಾಗಿ ಇಂದಿನ ಕೊಪ್ಪಳ. ಇತಿಹಾಸದಿಂದ ವರ್ತಮಾನಕ್ಕೆ ಬಂದ್ರೆ ಇವತ್ತಿನ ಕೊಪ್ಪಳದ ಚಿತ್ರಣ ಹೇಗಿದೆ? ಕೊಪ್ಪಳ ಇವತ್ತಿಗೂ ಒಂದು ಕೃಷಿ ಪ್ರಧಾನ ಜಿಲ್ಲೆ. ಇಲ್ಲಿನ ರೈತರು ಮುಖ್ಯವಾಗಿ ಅಕ್ಕಿ, ಜೋಳ, ಹತ್ತಿ ಮತ್ತು ಸೂರ್ಯಕಾಂತಿಯಂತಹ ಬೆಳೆಗಳನ್ನು ಬೆಳೆಯುತ್ತಾರೆ. ತುಂಗಭದ್ರಾ ಅಣೆಕಟ್ಟು ಈ ಅಂಚಲದ ಕೃಷಿಯ ಜೀವನಾಡಿ ಅಂತಾನೆ ಹೇಳ್ಬೋದು. ಇಂದಿನ ಕೊಪ್ಪಳ ಇದೆಯಲ್ಲ, ಇದು ಹಳೆಯ ಮತ್ತು ಹೊಸದರ ಒಂದು ಸುಂದರ ಮಿಶ್ರಣ. ಒಂದ್ಕಡೆ ಜಗತ್ಪ್ರಸಿದ್ಧ ಹಂಪಿ ವಿಶ್ವ ಪರಂಪರೆಯ ತಾಣ ಇದೆ, ಮತ್ತೊಂದೆಡೆ ಜಿಲ್ಲೆಯು ಶಿಕ್ಷಣ ಮತ್ತು ಕೈಗಾರಿಕೆಗಳಲ್ಲಿ ನಿಧಾನವಾಗಿ ಅಭಿವೃದ್ಧಿ ಹೊಂದುತ್ತಿದೆ. ಇಲ್ಲಿ ಇತಿಹಾಸ ಮತ್ತು ಪ್ರಗತಿ ಕೈಜೋಡಿಸಿ ಸಾಗುತ್ತಿವೆ. ಹಾಗಾದ್ರೆ ಪೌರಾಣಿಕ ಕಥೆಗಳಿಂದ ಹಿಡಿದು ಮಹಾನ್ ಸಾಮ್ರಾಜ್ಯಗಳನ್ನು ನೋಡಿ ಇವತ್ತಿನ ಆಧುನಿಕ ಕೊಪ್ಪಳದವರೆಗೂ ನಾವು ಪ್ರಯಾಣ ಮಾಡಿದ್ವಿ ಅಲ್ವಾ? ಈಗ ಯೋಚಿಸಬೇಕಾದ ಪ್ರಶ್ನೆ ಅಂದ್ರೆ, ಕೊಪ್ಪಳದ ಮುಂದಿನ ಅಧ್ಯಾಯ ಏನಾಗಿರಬಹುದು? ತನ್ನ ಇತಿಹಾಸದಷ್ಟೇ ಭವ್ಯವಾದ ಒಂದು ಭವಿಷ್ಯ ಈ ನಾಡಿಗೆ ಕಾದಿದೆಯಾ? ಸರಿ, ಇದೇ ಪ್ರಶ್ನೆಯೊಂದಿಗೆ ಈ ಕಥನವನ್ನ ಇಲ್ಲಿಗೆ ಮುಗಿಸ